ಲೋ ರಂಗ, ಲೋ ರಂಗ, ಎಲ್ಲಿದ್ದಿಲ್ಲ? ಓ ಏನ್ಲ ನಿಂಗ ಇವತ್ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಲೋ ರಂಗ, ಯಾಕ್ಲ ನೀನು ನಿಮ್ಮ ಅಪ್ಪ 3 ದಿವಸದಿಂದ ಕೆಲ್ಸಕ್ಕೆ ಬರ್ತಾ ಇಲ್ಲ? ಹಲೋ ಗುರು, ನಂದು ಡಿಗ್ರಿ ಕಂಪ್ಲೀಟ್ ಆಗೈತೆ. ಹೇ ಡಿಗ್ರಿ ಕಂಪ್ಲೀಟ್ ಆಗಿರೋದಕ್ಕೂ ನೀನು ಕೆಲ್ಸಕ್ಕೆ ಬರ್ದೇ ಇರೋದಕ್ಕೂ ಏನಿಲ್ಲ ಸಂಬಂಧ. ಲವ್, ಸರ್ಕಾರದವರು ಡಿಗ್ರಿ ಕಂಪ್ಲೀಟ್ ಆಗಿ ಮನೇಲಿರೋರಿಗೆ 2,000 ದುಡ್ಡು ಕೊಡ್ತಾವ್ರೆ. ಮತ್ತೆ ನಿಮ್ಮ ಅಪ್ಪ ಯಾಕಲ ಬರ್ತಾ ಇಲ್ಲ? ನಿಮ್ಗೆ ವಿಷಯ ಗೊತ್ತಿಲ್ವೇ? ನಮ್ಮ ಅಪ್ಪದು ಡಿಗ್ರಿ ಕಂಪ್ಲೀಟ್ ಆಗದ ಕಣೋ. ಲವ್, ನೀನು ಕೆಲ್ಸಕ್ಕೆ ಹೋಯ್ತಾ ಇಲ್ಲ, ನಿಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋಯ್ತಾ ಇಲ್ಲ, ನಿಮ್ಮ ಅಪ್ಪನೂ ಕೆಲ್ಸಕ್ಕೆ ಹೋಯ್ತಾ ಇಲ್ಲ. ಸರ್ಕಾರದಿಂದ ಬರೋದು 4,000 ರೂಪಾಯಿ ದುಡ್ಡು, ಅದ್ರಲ್ಲಿ ಮನೆ ಹೆಂಗ್ರಲ್ಲ ಮೇಂಟೈನ್ ಮಾಡಿರಿ? ಹಬ್ಬಬ್ಬ ಅಂದ್ರೆ ನಿನ್ನ ಪ್ರಕಾರ ಒಂದು ತಿಂಗ್ಳಿಗೆ ಮನೆ ನಡೆಸೋಕ್ಕೆ ಎಷ್ಟೆಲ್ಲ ದುಡ್ಡು ಬೇಕು? ಏನು ಒಂದು 5,000 ರಿಂದ 6,000. ನೋಡು, ಇವಾಗ ಮನೆ ಯಜಮಾನಿಗೆ ಅಂದ್ಬಿಟ್ಟು ಸರ್ಕಾರದವರು 2,000 ದುಡ್ಡು ಕೊಡ್ತಾರೆ. ನಂದು 2,000, ನಮ್ಮ ಅಪ್ಪಂದು 2,000, ಒಟ್ಟು ಸೇರಿ 6,000 ರೂಪಾಯಿ ಆಯಿತು. ನೀನು ಹೇಳ್ದಂಗೆ ಮನೆ ಖರ್ಚು 6,000 ಸರಿ ಹೋಯ್ತು. ಅದು ಅಲ್ಲದೆ ಸರ್ಕಾರದವರು 10 kg ಅಕ್ಕಿ ಫ್ರೀ ಕೊಡ್ತವ್ರೆ, ನೀರು ಕರೆಂಟ್ ಫ್ರೀ ಕೊಡ್ತವ್ರೆ. ನಿನಗೆ ಗೊತ್ತಲ್ಲ ನಮ್ಮ ಮನೇಲಿ ಎಷ್ಟು ಕರೆಂಟ್ ಯೂಸ್ ಮಾಡ್ತೀವಿ ಅಂತ. ಆಂಟಿ, ಏನಿಲ್ಲ ಆಂಟಿ, ನಮ್ಮ ಮನೇಲಿ ಮಿಕ್ಸಿ ಕಿಟ್ಟಾಗಿತ್ತು, ಅದಕ್ಕೆ ಸ್ವಲ್ಪ ಖಾರ ರುಬ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಂಟಿ, ಏನಿಲ್ಲ ಆಂಟಿ, ಸ್ವಲ್ಪ ನನ್ನ ಚಾರ್ಜಿಂಗ್ ಗೇಟಾಗಿತ್ತು, ಅದಕ್ಕೆ ಸ್ವಲ್ಪ ಚಾರ್ಜಿಂಗ್ ಹಾಕೋಣ ಅಂತ ಬಂದೆ. ಮಾರ್ಕೆಟ್ಗೆ ಹೋಗಿ ಬರೋಕ್ಕೆ ಅಮ್ಮನಿಗೆ ಬಸ್ ಫ್ರೀ. ಅದ್ರ ಮೇಲೆ ನಮಗೆ ಅದು ತಗೋಬೇಕು ಇದು ತಗೋಬೇಕು ಅನ್ನೋ ದುರಾಸೆ ಇಲ್ಲ. ಬೆವ್ರು ಸುರಿಸೋಂಗಿಲ್ಲ, ಕೆಲಸ ಮಾಡೋಂಗಿಲ್ಲ. ಇನ್ನು 5 ವರ್ಷ ನೆಮ್ಮದಿಯಾಗಿರ್ಬೋದು ನೋಡಿ. ಓ, ಉಕ್ಕಂಡ್ಲ, ಇದೆಲ್ಲ ನನಗೆ ಗೊತ್ತೇ ಇರಲಿಲ್ವಲ್ಲ. ನಾನು ಇನ್ಮೇಲೆ ಕೆಲ್ಸಕ್ಕೆ ಹೋಗ್ಬಾರ್ದು ಕಣೋ. ಅದು ಒಳ್ಳೆ ಕೆಲಸ ಅಂದರೆ ಬುದ್ಧಿವಂತರ ಲಕ್ಷಣ ಕಣೋ ಅದು. ಹಲೋ ಏಯ್, ಯಾಕೋ ಕೆಲ್ಸಕ್ಕೆ ಬಂದಿಲ್ಲ? ಹಲೋ, ನಾನು ಇನ್ಮೇಲೆ ಕೆಲ್ಸಕ್ಕೆ ಬರ್ತಾ ಇಲ್ಲ. ಯಾಕೆ? ಹಲೋ, ಐ ಆಮ್ ಡಿಗ್ರಿ ಕಂಪ್ಲೀಟೆಡ್.